ಸೀರಿಯಲ್ ನಟಿ ಕಾವ್ಯ ಗೌಡ ಮನೆಯಲ್ಲಿ ಹೈ ಡ್ರಾಮಾ ನಡೀತಾ ಇದೆ. ಸಂಬಂಧಿಕರೇ ನಟಿ ಕಾವ್ಯಗೆ ರೇಪ್ ಬೆದರಿಕೆ ಹಾಕಿದ್ರ ಅನ್ನುವಂತ ಪ್ರಶ್ನೆ ಇದೆ. ಗ್ಯಾರಂಟಿ ನ್ಯೂಸ್ಗೆ ನಟಿ ಕಾವ್ಯ ಗೌಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೀರಿಯಲ್ ನಟಿ ಕಾವ್ಯ ಗೌಡ ಮನೆಯಲ್ಲಿ ಹೈ ಡ್ರಾಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಕರೇ ನಟಿ ಕಾವ್ಯಗೆ ರೇಪ್ ಬೆದರಿಕೆ ಹಾಕಿದ್ರ. ಗ್ಯಾರಂಟಿ ನ್ಯೂಸ್ಗೆ ನಟಿ ಕಾವ್ಯ ಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಪ್ರೇಮಾ ಕಡಿಯವರೇ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಪ್ರೇಮಾ ಕಡಿಯವರು ದೊಣ್ಣೆಯಿಂದ ನನ್ನ ಗಂಡನಿಗೆ ಹೊಡೆದ್ರು. 100 ಜನರ ಮುಂದೆ ರೇಪ್ ಮಾಡ್ತೀನಿ ಅಂದಿದ್ದ ರವಿಕುಮಾರ್ ನನ್ನ ಪ್ರೈವೇಟ್ ಪಾರ್ಟಿಗೆ ಕಾಲಿಂದ ಒದ್ದಿದ್ದಾನೆ ಆತ ರವಿಕುಮಾರ್. ಪ್ರೇಮಾ ಮತ್ತವರ ಕಡೆಯವರು ನನ್ನ ಹತ್ಯೆಗೆ ಯತ್ನ ಮಾಡಿದ್ರು. ನನ್ನ ಮಗಳನ್ನ ನೋಡಿಕೊಳ್ಳೋರನ್ನ ಸಾಯಿಸ್ತೀನಿ ಅಂತ ಹೇಳಿದಾನೆ. ನನ್ನ ಮಗಳಿಗೆ ಹೊಡೆದ್ರೆ ನಾನು ಸುಮ್ಮನಿರೋಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಯಾವುದೇ ತಪ್ಪು ಮಾಡಿಲ್ಲ, ಭಯ ಪಡೋದಿಲ್ಲ ಅಂತ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಕಾವ್ಯ ಗೌಡ ಈ ಒಂದು ಹೈ ಡ್ರಾಮಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನೇನ್ ನಡೆದಿತ್ತು, ಯಾರ್ದು ತಪ್ಪು ಯಾರ್ದು ಸರಿ, ಪ್ರೇಮ ಮತ್ತವರ ಕಡೆಯವರು ನನ್ನ ಹತ್ಯೆಗೆ ಯತ್ನ ಮಾಡಿದ್ದಾರೆ, ನನ್ನ ಮಗಳನ್ನ ನೋಡ್ಕೊಳ್ತಾರಲ್ಲ ಅವ್ರನ್ನ ಸಾಯಿಸ್ತೀನಿ ಅಂತ ಹೇಳಿದಾನೆ. ನನ್ನ ಮಗಳಿಗೆ ಯಾರಾದ್ರೂ ಹೊಡೆದ್ರೆ ನಾನು ಹೇಗೆ ಸುಮ್ಮನಿರಕ್ಕಾಗತ್ತೆ? ನಾವು ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ, ಹಾಗಾಗಿ ನಾವು ಭಯ ಕೂಡ ಪಡೋದಿಲ್ಲ ಅಂತ ಕಾವ್ಯ ಗೌಡ ಅವರು ಹೇಳ್ತಾ ಇದ್ದಾರೆ. ಆಲ್ರೆಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ನ ಮಾವನ ಹೆಸರು ಹಾಳು ಮಾಡಬಾರ್ದು ಅಂತ ನಾನು ಪಬ್ಲಿಕ್ಗೆ ಬಂದಿಲ್ಲ. ಇದು 2ನೇ ಸಲಿ. ಯಾಕಂದ್ರೆ ನನ್ನ ಗಂಡನಿಗೆ ಹಿಂದೆ ಚಾಕು ಚುಚ್ಚಿದಾಗ ನನ್ನ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗಲ್ಲ, ಭಯ ಆಗುತ್ತೆ. ಭಯ ಆಯಿತು. ಯಾಕಂದ್ರೆ ನನಗೆ ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಕಾನೂನಿಗೆ ಹೋಗಲೇಬೇಕು. ಆ ಅಪ್ಪ ಒಂದು ಮಾತು ತಗೊಂತಾನೆ, ರೇಪ್ ಮಾಡ್ತೀನಿ ಅಂತ, 100 ಜನದ ಮುಂದೆ ಮಾಡ್ತೀನಿ ಅಂತ. ಸೊ ಅಪ್ಪಂಗೆ ಏನಾದರೂ ಧೈರ್ಯ ಇದ್ರೆ ತಗೊಳ್ಳಿ. ಹಲ್ಲೆ ಮಾಡ್ಬೇಕಾದ್ರೆ ಹಸ್ಬೆಂಡ್ ಇರ್ಲಿಲ್ಲ. ನನ್ನ ಹಸ್ಬೆಂಡ್ ಅವರು ಆಲ್ರೆಡಿ ಹೊಡೆದಾಕ್ಬಿಟ್ಟಿದ್ರು. ICU ನಲ್ಲಿದ್ದಾರೆ. ಇವಾಗ ICU ಅಲ್ಲಿದ್ದಾರೆ. ನನ್ನ ಕಂಡೀಷನ್ ಹೇಗಿದೆ? ನಾವು ಹೋಗ್ಬೇಕು ಸರ್. ಈಸ್ ಫೈನ್. ಅಂದ್ರೆ ಲೈಕ್ ಉಸಿರಾಡಕ್ಕೆ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತದೆ. ಅಂದ್ರೆ ತುಂಬಾ ಜೋರಾಗಿ ಮಾಡಿದ್ದಾರೆ ಅವರು. 2 ವರ್ಷದ ಮಗು ಮೇಲೆ ಕೈ ಮಾಡಿದ್ರು. 100% ಯಾವುದೇ ತಾಯಿ ಪ್ರೇಮ ಅನ್ನೋ ಹುಡುಗಿ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ನಾನು 100% ಕೇಳೋ ಹಕ್ಕಿದೆ ನನಗೆ. ಯಾಕೆಂದ್ರೆ ಮಕ್ಕಳು ಅಂದರೆ 100 ಯಾವ ದೊಡ್ಡ ಮಕ್ಕಳಾದರೆ ಹೇಳ್ತಾರೆ ಬಂದು, ಚಿಕ್ಕ ಮಗು ಹೇಳಲ್ಲ ಸರ್. ನಾನು ಕೇಳಿದೆ ಯಾಕೆ ಹೀಗೆ ಅಂತ. ಆ ಹುಡುಗಿನೇ ಸ್ಟಾರ್ಟ್ ಮಾಡಿದ್ದು. ಅದು ಎಲ್ಲಿಗೋ ಹೋಗಿ ನಿಲ್ತು. ಆಮೇಲೆ ಅದಾದ ನಂತರ 7 ಗಂಟೆಗೆ ಅವರ ಅಪ್ಪ ಬಂದು ನನಗೆ ಹೊಡೆದು, ನನ್ನ ಗಂಡನಿಗೆ ಹೊಡೆದು. ಅದು ನಮ್ಮ ಮನೆಯಲ್ಲಿ ಒಂದು ಹುಡುಗಿ ಇದ್ದಾಳೆ, ಸುಮಾ ಅಂತ ಹುಡುಗಿ, ನನ್ನ ಮಗಳು ನೋಡ್ಕೊಳಕ್ಕೆ ಬಂದವಳು. ಸೊ ಏನಾಗಿದೆ ಅಂದರೆ 1 ತಿಂಗಳಿಂದ ಅವಳ ಮೇಲೆ ಕಳ್ತನದ ಆರೋಪ ಮಾಡಿದ್ರು ಸರ್. ಒಂದು ಹೇಳ್ತೀನಿ, ಒಂದು ಹೆಣ್ಮಗು ನಮ್ಮ ಮನೆಗೆ ಮಗುನ ನೋಡ್ಕೊಳಕ್ಕೆ ಬಂದಾಗ ನಾವು ಆ ಹುಡುಗಿನ ಎಲ್ಲಿಂದನೋ ಬಂದಿರ್ತಾರೆ, ಮಕ್ಕಳು ನೋಡ್ಕೊಳಕ್ಕೆ ಬಂದಿರೋ ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತಾರೆ. ನಾವು ಆ ಹುಡುಗಿನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ, ಆಯಿತಾ? ನಮ್ಮ ಮನೆ ತುಂಬ ದೊಡ್ಡದು ಹೇಳಿದೆ ಅಲ್ವಾ. ಸೊ ಲಿವಿಂಗ್ ಏರಿಯಾ ಎಲ್ಲರಿಗೂ ಓಡಾಡೋದು. ನಾನು ಅಲ್ಲಿ ಒಂದು ಫೋಟೋ ತೊಗೊಂಡು ಒಂದೇ ಒಂದು ಕಾರಣಕ್ಕೆ ಆ ಹುಡುಗಿ ಕಳ್ಳತನದ ಆರೋಪ ನಮ್ಮ ಹುಡುಗಿ ಮೇಲೆ ಹೊರಿಸೋದು. ಸೊ ಅದಾದ ನಂತರ ನನಗೆ ಅಲ್ಲಿ ಅವತ್ತು ಆಯಿತು, ಕೆಟ್ಟ ಮಾತು ಆಯಿತು. ನಮ್ಮ ಮಾವ ಇದ್ದರು, ಬಿಡಮ್ಮ ಇದೆಲ್ಲ ಬಿಟ್ಬಿಡು, ಅವ್ರಿಗೆ ಸವಾಸಕ್ಕೆ ಹೋಗ್ಬೇಡ. ನಾನು ಹೋಗಿಲ್ಲ ಸರ್. ನನ್ನ ಮಗಳ ಮೇಲೆ ಯಾವಾಗ ಅವಳು ಕೆನ್ನೆ ಇದು ಮಾಡಿದ್ಲು ಆ ಟೈಮ್ಗೆ 100% ನಾನು ಹೋಗ್ತೀನಿ ಸರ್. ನನ್ನ ಮಗಳು ನನಗೆ ಇಂಪಾರ್ಟೆಂಟ್, ಯಾರು ಇಂಪಾರ್ಟೆಂಟ್ ಅಲ್ಲ ನನಗೆ. ಅಲ್ಲಿ ನನ್ನ ಮಗಳು ನನಗೆ ಇಂಪಾರ್ಟೆಂಟ್. ಸೊ ಯಾರು ಏನಾದರೂ ಅಂದ್ಕೊಳ್ಳಿ ಸರ್, ಆಸ್ತಿ ಬಗ್ಗೆ ಮಾತಾಡಲಿ, 1000 ಜನ ಮಾತಾಡ್ಬೋದು ಸರ್. ನನಗೆ ಮೇನ್ ಇಂಪಾರ್ಟೆಂಟ್ ಆಗಿರೋದು ನಾನು ನನ್ನ ಗಂಡ, ನನ್ನ ಫ್ಯಾಮಿಲಿ. ಅವ್ರಿಗೆ ಗೊತ್ತಿದ್ರೆ ಸಾಕು. ನಾನು ಎಲ್ಲರನ್ನೂ ಮೆಚ್ಚೋ ಅವಶ್ಯಕತೆ ಇಲ್ಲ ಸರ್. ಚಪ್ಪಲಿ ಹೊಡಿಯಕ್ಕೆ ಹೋಗಲ್ಲ. ಅವ್ರ ಅಪ್ಪ 100 ಜನದ ಮುಂದೆ ನಿಮಗೆ ರೇಪ್ ಮಾಡ್ತೀನಿ ಅಂದಿದ್ದಕ್ಕೆ ನನ್ನ ಗಂಡ ಹೌದಾ ಅಂದ್ಬಿಟ್ಟು ಚಪ್ಪಲಿ 100% ಅಲ್ವಾ ಸರ್. ಹೆಂಡ್ತಿನ ಹಂಗೆ ಕರಿಬೇಕಾದ್ರೆ ಯಾವ ಗಂಡ ಆದ್ರೂ ರಿಯಾಕ್ಟ್ ಮಾಡ್ತಾನೆ, ಡೆಫಿನೆಟ್ ಆಗಿ ಮಾಡ್ತಾನೆ. ನೀವು ಯಾರನ್ನೇ ಹೋಗಿ ಕೇಳಿ, ಗಂಡಂದಿರು ಹೆಂಡತಿ ಬಗ್ಗೆ ಮಾತಾಡಿದ್ರೆ ಈ ರಿಯಾಕ್ಟ್ ಮಾಡಲ್ಲ ಅಂದ್ರೆ ಬಂದು ನನಗೆ ಹೇಳಿ. ಆಲ್ರೆಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ನ ಮಾವನ